ಹೆಲೋ ಗಾಯ್ಸ್, ನಾನಿವತ್ತು ಮಾನಿಟರಿ ಪಾಲಿಸಿ ಮತ್ತು ಅದನ್ನ ರೇಟ್ಸ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಇದು RRB PO ಎಲ್ಲ ಎಕ್ಸಾಮ್ RRB PO ಅಂತ ಒಂದೇ ಅಲ್ಲ, ಜನರಲ್ ಆಗಿ ಕೇಳುವಂಥದ್ದು ಇದು ಮಾನಿಟರಿ ಪಾಲಿಸಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮಾನಿಟರಿ ಪಾಲಿಸಿ ಮತ್ತು ಅದರ ರೇಟ್ಸ್. ವಾಟ್ ಈಸ್ ಮಾನಿಟರಿ ಪಾಲಿಸಿ? ಮಾನಿಟರಿ ಪಾಲಿಸಿ ಅಂದರೆ ಏನು? ಇದು ಏನು ಮಾಡುತ್ತೆ? ಈ ಮಾನಿಟರಿ ಪಾಲಿಸಿ ಅನ್ನೋದು ಮಾರ್ಕೆಟ್ನಲ್ಲಿ ಪ್ರೈಸ್ ಸ್ಟೆಬಿಲಿಟಿ ಮೇಂಟೈನ್ ಮಾಡುತ್ತೆ, ಮತ್ತು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ಎಕನಾಮಿ ಗ್ರೋತ್ ಮಾಡುತ್ತೆ. ಈಗ ಮಾರ್ಕೆಟಲ್ಲಿ ಮನಿ ಸಪ್ಲೈ ಜಾಸ್ತಿ ಏನಾದರೂ ಇರ್ಬೋದು, ಮನಿ ಸಪ್ಲೈ ಕಮ್ಮಿನಾದ್ರು ಇರ್ಬೋದು. ಇನ್ ಕೇಸ್ ಮನಿ ಸಪ್ಲೈ ಜಾಸ್ತಿ ಇತ್ತು ಅಂತ ಅಂದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದರೆ ಎಕನಾಮಿಕ್ ಗ್ರೋತು ಡಿಕ್ರೀಸ್ ಆಗುತ್ತೆ. ಇನ್ ಕೇಸ್ ಮನಿ ಸಪ್ಲೈ ಕಮ್ಮಿ ಇತ್ತು ಅಂತ ಅಂದರೆ ಮನಿ ಸಪ್ಲೈ ಕಮ್ಮಿ ಇತ್ತು ಅಂತ ಅಂದರೆ ಗ್ರೋತು ಕೂಡ ಕಂಟ್ರೋಲ್ಗೆ ಸಿಗಲ್ಲ, ಪ್ರೈಸ್ ಸ್ಟೆಬಿಲಿಟಿಯೂ ಆಗಲ್ಲ. ಸೊ ಇದನ್ನು ಮೇಂಟೈನ್ ಮಾಡೋಕ್ಕೆ ಅಂತಲೇ ಮಾನಿಟರಿ ಪಾಲಿಸಿನ ತರ್ತಾರೆ. ಆರ್ ಬಿ ಐ ತರುತ್ತೆ. ಡೆಫಿನಿಷನ್ ಇದೆ: ಎ ಸೆಟ್ ಆಫ್ ಟೂಲ್ಸ್ ದಟ್ ಎ ನೇಷನ್ಸ್ ಸೆಂಟ್ರಲ್ ಬ್ಯಾಂಕ್ಸ್ ಹ್ಯಾಸ್ ಅವೈಲಬಲ್ ಟು ಪ್ರಮೋಟ್ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಬೈ ಕಂಟ್ರೋಲಿಂಗ್ ದಿ ಓವರಾಲ್ ಸಪ್ಲೈ ಆಫ್ ಮನಿ ದಟ್ ಈಸ್ ಅವೈಲಬಲ್ ಟು ದಿ ನೇಷನ್ಸ್ ಬ್ಯಾಂಕ್ಸ್, ಇಟ್ಸ್ ಕಸ್ಟಮರ್ಸ್ ಆ್ಯಂಡ್ ಇಟ್ಸ್ ಬಿಸ್ನೆಸ್. ಓವರಾಲ್ ಮನಿ ಸಪ್ಲೈನ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಎಕನಾಮಿಕ್ ಗ್ರೋತ್ನ ಮೇಂಟೈನ್ ಮಾಡೋದಕ್ಕೆ ಮಾನಿಟರಿ ಪಾಲಿಸಿನ ತರ್ತಾರೆ. ಗ್ಯಾಪ್ನ ಇಟ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್, ರೇಟ್ಸ್ ಯಾವ್ಯಾವ ಇದೆಯಪ್ಪ ಅಂತ ಅಂದರೆ ರೆಪೋ ರೇಟ್ ಇದೆ, ರಿವರ್ಸ್ ರೆಪೋ ರೇಟ್ ಇದೆ, ಬ್ಯಾಂಕ್ ರೇಟ್ ಇದೆ, ಕ್ಯಾಶ್ ರಿಸರ್ವ್ ರೇಷಿಯೋ ಇದೆ, ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಇದೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಷಿಯೋ ಇದೆ, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ರೇಟ್. ಎಷ್ಟು ರೇಟ್ಸು ಇದು ಟೂಲ್ಸ್ ಆಗಿರುತ್ತೆ, ಮಾನಿಟರಿ ಪಾಲಿಸಿ ಟೂಲ್ಸು. ಈ ಟೂಲ್ಸ್ನೇ ರೇಟ್ಸ್ ಅಂತ ಕರಿತೀವಿ. ಈ ರೇಟ್ಸ್ನ ಉಪಯೋಗಿಸ್ಕೊಂಡು ಮಾರ್ಕೆಟ್ನಲ್ಲಿ ಪ್ರೈಸ್ ಸ್ಟೆಬಿಲಿಟಿ ಮೇಂಟೈನ್ ಮಾಡುತ್ತೆ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡುತ್ತೆ, ಎಕನಾಮಿಕ್ ಗ್ರೋತು ಕೂಡ ಕಂಟ್ರೋಲ್ ಮಾಡುತ್ತೆ. ರೆಪೋ ರೇಟ್ ಅಂದರೆ ಏನು ಅಂತ ನೋಡೋದ ಬನ್ನಿ. ರೆಪೋ ರೇಟ್ ಅಂತ ಅಂದರೆ RBI ಲೋನ್ ಕೊಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಗೆ. ಶಾರ್ಟ್ ಟರ್ಮ್ ಪೀರಿಯಡ್ಗೆ ಲೋನ್ ಕೊಡುತ್ತೆ RBI. ಮತ್ತು ಅದ್ರ ಮೇಲೆ ಶಾರ್ಟ್ ಟರ್ಮ್ ಲೋನ್ ಕೊಡುತ್ತಲ್ಲ, ಅದ್ರ ಮೇಲೆ ಸಮ್ ಆಫ್ ಇಂಟ್ರೆಸ್ಟ್ನ ಪ್ಲೆಡ್ಜ್ ಮಾಡುತ್ತೆ. ಆ ಇಂಟ್ರೆಸ್ಟ್ನೇ ನಾವು ರೆಪೋ ರೇಟ್ ಅಂತ ಕರಿತೀವಿ. ರಿವರ್ಸ್ ರೆಪೋ ರೇಟ್ ಅಂತ ಅಂದರೆ ಕೆಲವೊಂದು ಸಲ RBI ಹತ್ರ ಅಮೌಂಟ್ ಇರಲ್ಲ, ಆವಾಗ ಕಮರ್ಷಿಯಲ್ ಬ್ಯಾಂಕ್ ಅಂತ ಲೋನ್ ತೊಗೊಳುತ್ತೆ RBI. ಏನು ತೊಗೊಳುತ್ತಲ್ಲ ಲೋನು, ಅದ್ರ ಮೇಲೆ ಸಮ್ ಆಫ್ ಇಂಟ್ರೆಸ್ಟ್ ಕೊಡುತ್ತೆ. ಅದನ್ನ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಇದು ಸಿಮಿಲರ್ ಆಗಿರುತ್ತೆ ರೆಪೋ ರೇಟ್ಗೆ, ಇದು ಆಪೋಸಿಟ್ ಆಗಿರುತ್ತೆ ರೆಪೋ ರೇಟ್ಗೆ. ಇಟ್ ಆಲ್ಸೋ ಆಪೋಸಿಟ್ ಟು ರೆಪೋ ರೇಟ್. ಇದು ರೆಪೋ ರೇಟ್ಗೆ ಆಪೋಸಿಟ್ ಆಗಿರುತ್ತೆ, ರಿವರ್ಸ್ ರೆಪೋ ರೇಟ್. ನೆಕ್ಸ್ಟು ಬ್ಯಾಂಕ್ ರೇಟ್ ಅಂತ ಅಂದರೆ RBI ಕಮರ್ಷಿಯಲ್ ಬ್ಯಾಂಕ್ಗೆ ಲೋನ್ ಕೊಡುತ್ತೆ, ಲಾಂಗ್ ಟರ್ಮ್ಗೆ ಲೋನ್ ಕೊಡುತ್ತೆ RBI. ಅದನ್ನು ನಾವು ಬ್ಯಾಂಕ್ ರೇಟ್ ಅಂತ ಕರಿತೀವಿ. ಲಾಂಗ್ ಟರ್ಮ್ಗೆ ಲೋನ್ ಕೊಟ್ಟು ಇಂಟ್ರೆಸ್ಟ್ನ ರಿಸೀವ್ ಮಾಡುತ್ತೆ, ಆದ್ದರಿಂದ ಆ ಒಂದು ರೇಟ್ನೇ ನಾವು ಬ್ಯಾಂಕ್ ರೇಟ್ ಅಂತ ಕರಿತೀವಿ. ಇದು ರೆಪೋ ರೇಟ್ಗೆ ಸಿಮಿಲರ್ ಆಗಿರುತ್ತೆ. ಅದು ಶಾರ್ಟ್ ಟರ್ಮ್ ಕೊಡುತ್ತೆ, ಇದು ಲಾಂಗ್ ಟರ್ಮ್ ಕೊಡುತ್ತೆ ಅಷ್ಟೇ. ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ರೆಪೋ ರೇಟ್ ಬಟ್ ಈಸ್ ಶಾರ್ಟ್ ಟರ್ಮ್, ಬಟ್ ಬ್ಯಾಂಕ್ ರೇಟ್ ಈಸ್ ಲಾಂಗ್ ಟರ್ಮ್. ಬ್ಯಾಂಕ್ ರೇಟು ಲಾಂಗ್ ಟರ್ಮ್ ಆಗಿರುತ್ತೆ, ರೆಪೋ ರೇಟ್ ಮಾತ್ರ ಶಾರ್ಟ್ ಟರ್ಮ್ ಆಗಿರುತ್ತೆ. ನೆಕ್ಸ್ಟು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಅಂದರೆ ಈಗ ಪಬ್ಲಿಕ್ ಏನು ಡೆಪಾಸಿಟ್ ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಗೆ, ಅಲ್ಲಿ ಟೋಟಲ್ ಡೆಪಾಸಿಟಲ್ಲಿ ಕೆಲವೊಂದು ಸೆಕ್ಯೂರಿಟೀಸ್ನ RBI ಹತ್ರ ಇಡಬೇಕಾಗತ್ತೆ. ಯಾಕಂತ ಅಂದರೆ ಅದು ಕಮರ್ಷಿಯಲ್ ಬ್ಯಾಂಕ್ಗೆ ನೆಸೆಸಿಟಿ ಇದ್ದಾಗ ಮತ್ತು ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಇದ್ದಾಗ RBI ಈ ಒಂದು ರಿಸರ್ವ್ನ ರಿಟರ್ನ್ ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಗೆ. ಆವಾಗ ರಿಟರ್ನ್ ಮಾಡಿದಾಗ
ಕಮರ್ಷಿಯಲ್ ಬ್ಯಾಂಕು ಸಿಚುವೇಶನ್ನ ಹ್ಯಾಂಡಲ್ ಮಾಡುತ್ತೆ. ಇದು ಈ ಒಂದು ರಿಸರ್ವ್ ಮೇಲೆ ಆರ್ ಬಿ ಐ ಯಾವುದೇ ರೀತಿಯ ಇಂಟ್ರೆಸ್ಟ್ ಕೊಡಲ್ಲ. ಇದು ಪ್ರತಿಯೊಂದು ಬ್ಯಾಂಕು ಈ ರೂಲ್ಸ್ನ ಪಾಲಿಸಬೇಕು ಆಗಿರುತ್ತೆ. ಸಮ್ ಪರ್ಸೆಂಟೇಜ್ ಆಫ್ ಬ್ಯಾಂಕ್ಸ್ ಟೋಟಲ್ ಡೆಪಾಸಿಟ್ಸ್ ದಟ್ ಈಸ್ ನೀಡೆಡ್ ಟು ಮೇಂಟೈನ್ ಆಸ್ ಲಿಕ್ವಿಡ್ ಕ್ಯಾಶ್ ಇನ್ ಆರ್ ಬಿ ಐ. ಆರ್ ಬಿ ಐ ನಾಟ್ ಗಿವ್ ದಿ ಇಂಟ್ರೆಸ್ಟ್ ದಿಸ್ ಲಿಕ್ವಿಡ್ ಕ್ಯಾಶ್ ಬಟ್ ಆರ್ ಬಿ ಐ ರಿಟರ್ನ್ ದಿಸ್ ಮನಿ ವೆನ್ ಕಮರ್ಷಿಯಲ್ ಬ್ಯಾಂಕ್ ವಾಂಟ್ ಆರ್ ಮೂವ್ ಫೈನಾನ್ಷಿಯಲ್ ಡಿಫಿಕಲ್ಟೀಸ್. ಅದೇ ಹೇಳ್ದಾಗೆ ಕಮರ್ಷಿಯಲ್ ಬ್ಯಾಂಕು ನೆಸೆಸಿಟಿ ಇದ್ದಾಗ ಮತ್ತು ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಇದ್ದಾಗ ಈ ಒಂದು ರಿಸರ್ವ್ನ ಏನು ರಿಸರ್ವ್ ಇರುತ್ತೆ, ಟೋಟಲ್ ಡೆಪಾಸಿಟಲ್ಲಿ ಏನು ರಿಸರ್ವ್ ಇರುತ್ತಲ್ಲ ಅದನ್ನು ರಿಟರ್ನ್ ಕೊಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಗೆ. ನೆಕ್ಸ್ಟ್ ನೋಡೋಣ, ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ. ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ ಅಂದರೆ ಈ ಕ್ಯಾಶ್ ರಿಸರ್ವ್ ರೇಷಿಯೋ ಏನಿರುತ್ತಲ್ಲ ಅದ್ರ ಜೊತೆಗೆ ಆರ್ ಬಿ ಐ ಏನಪ್ಪ ಹೇಳುತ್ತೆ ಅಂದರೆ, ನೀವು ಗೋಲ್ಡ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಈ ಲಿಕ್ವಿಡ್ ಏನು ಸೆಕ್ಯೂರಿಟಿ, ಈ ಲಿಕ್ವಿಡ್ ಏನಿದೆ, ಲಿಕ್ವಿಡ್ ಏನು ಇದಿದೆ, ಲಿಕ್ವಿಡ್ ಸೆಕ್ಯೂರಿಟೀಸ್ ಇದೆ, ಇದನ್ನು ನನ್ನ ಹತ್ರ ಇಡಿ, ನಾನು ಇದಕ್ಕೆ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳುತ್ತೆ. ಆ ಒಂದು ಇಂಟ್ರೆಸ್ಟ್ನೇ ನಾವು ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ ಕರಿತೀವಿ. ಕಮರ್ಷಿಯಲ್ ಬ್ಯಾಂಕ್ ಟು ಮೇಂಟೈನ್ ಮಿನಿಮಮ್ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ ಲೈಕ್ ಕ್ಯಾಶ್, ಗೋಲ್ಡ್ ಆರ್ ಅದರ್ ಸೆಕ್ಯೂರಿಟೀಸ್ ಇನ್ ಆರ್ ಬಿ ಐ. ಆರ್ ಬಿ ಐ ಗಿವ್ಸ್ ಇಂಟ್ರೆಸ್ಟ್ ಆನ್ ದಟ್ ಇಂಟ್ರೆಸ್ಟ್ ವಿ ಕಾಲ್ಡ್ ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ. ನಾವೇನಿರ್ತೀವಲ್ಲ ಗೌರ್ಮೆಂಟ್ ಬಾಂಡ್ಸು, ಗೋಲ್ಡ್ಸು, ಅದ್ರ ಮೇಲೆ ಸಮ್ ಇಂಟ್ರೆಸ್ಟ್ನ ಕೊಡುತ್ತೆ. ಆ ಒಂದು ಇಂಟ್ರೆಸ್ಟ್ನೇ ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ ಕರಿತೀವಿ. ನೆಕ್ಸ್ಟ್, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್. ಇದೇಗಪ್ಪ ವರ್ಕ್ ಆಗುತ್ತೆ ಅಂದರೆ, ಕಮರ್ಷಿಯಲ್ ಬ್ಯಾಂಕು ಎಮರ್ಜೆನ್ಸಿ ಬೇಕಾಗಿರುತ್ತೆ ಲೋನು. ಆವಾಗ ಕಮರ್ಷಿಯಲ್ ಬ್ಯಾಂಕ್ ಹತ್ರ ಯಾವುದೇ ರೀತಿ ಅಸೆಟ್ ಇರಲ್ಲ, ಅಂದರೆ ಸೆಕ್ಯೂರಿಟೀಸ್ ಯಾವುದೇ ರೀತಿ ಇರಲ್ಲ ಆರ್ ಬಿ ಐ ಕೊಡೋಕ್ಕೆ. ಆದರೆ ಆರ್ ಬಿ ಐಗೆ ಒಂದು ಆಪ್ಷನ್ ಕೊಡುತ್ತೆ ಕಮರ್ಷಿಯಲ್ ಬ್ಯಾಂಕಿಗೆ, ಏನಪ್ಪ ಅಂತ ಅಂದರೆ, ನೀನು ಇಟ್ಟಿದೆಯಲ್ಲ ಲಿಕ್ವಿಡಿಟಿ ರಿಸರ್ವ್, ಅದ್ರ ಮೇಲೆ ನಾನು ಲೋನ್ ಕೊಡ್ತೀನಿ, ಆದರೆ ನೀನು ಆ ಲಿಕ್ವಿಡಿಟಿ ಪ್ಲಸ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ನನಗೆ ಕೊಡಬೇಕಾಗತ್ತೆ ಅಂತ. ಅದನ್ನು ಆ ಒಂದು ಇಂಟ್ರೆಸ್ಟ್ನೇ ನಾವು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಂತ ಕರಿತೀವಿ. ನೋಡಿ, ಕಮರ್ಷಿಯಲ್ ಬ್ಯಾಂಕ್ ರಿಕ್ವೈರ್ ಎಮರ್ಜೆನ್ಸಿ ಲೋನ್ಸ್ ಬಟ್ ಡಸ್ ನಾಟ್ ಹ್ಯಾವ್ ಎನಿ ಸೆಕ್ಯೂರಿಟಿ ಟು ಪ್ಲೆಡ್ಜ್ ಟು ಆರ್ ಬಿ ಐ. ದೆನ್ ಆರ್ ಬಿ ಐ ಗಿವ್ಸ್ ಆ್ಯನ್ ಆಪ್ಷನ್ ಟು ಬ್ಯಾಂಕ್. ಆರ್ ಬಿ ಐ gives loan on liquidity reserve but bank pay an extra cost for it. ಲಿಕ್ವಿಡಿಟಿ ಪ್ಲಸ್ ಅದ್ರ ಏನು ಲಿಕ್ವಿಡಿಟಿ ಇರುತ್ತೆ ಪ್ಲಸ್ ಇಂಟ್ರೆಸ್ಟ್ ಎರಡನ್ನೂ ಸೇರಿಸಿ ಅವರು ರಿಟರ್ನ್ನ ಲೋನ್ ರೀಪೇಮೆಂಟ್ ಮಾಡಬೇಕಾಗತ್ತೆ ಆರ್ ಬಿ ಐಗೆ. ನೆಕ್ಸ್ಟ್, ಆರ್ ಬಿ ಐ ಗಿವ್ಸ್ ಲೋನ್ ಬ್ಯಾಂಕ್ ವಿತೌಟ್ ಸೆಕ್ಯೂರಿಟಿ. ಆರ್ ಬಿ ಐ ಲೋನ್ ಕೊಡುತ್ತೆ ಬ್ಯಾಂಕ್ಗೆ ಸೆಕ್ಯೂರಿಟಿ ಇಲ್ದೇ, ಆದರೂ ಕೂಡ ಯೂಸಿಂಗ್ ಲಿಕ್ವಿಡಿಟಿ, ಅದು ಲಿಕ್ವಿಡಿಟಿ ಏನಿದೆ ಬ್ಯಾಂಕದು ಲಿಕ್ವಿಡಿಟಿ ಅದ್ರ ಯೂಸ್ ಮಾಡಿಕೊಂಡು ಟು ಪುಟ್ ಸಮ್ ಇಂಟ್ರೆಸ್ಟ್ ಇಸ್ ಕಾಲ್ಡ್ ಆ್ಯಸ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್, MSF ರೇಟ್. ಎರಡು ಒಂದೇ. ನೆಕ್ಸ್ಟು, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ರೇಟ್ ಅಂದರೆ ಇದು ಉಲ್ಟಾ. ಆರ್ ಬಿ ಐಗೆ ಲೋನ್ ಅವಶ್ಯಕತೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಆರ್ ಬಿ ಐ ಹತ್ರ ಲೋನ್ ಇಲ್ಲ ಅಂತಂದರೆ ಕಮರ್ಷಿಯಲ್ ಬ್ಯಾಂಕ್ ಹೋಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ ಹತ್ರ ಲೋನ್ ಇಲ್ಲ ಅಂದರೆ ಆರ್ ಬಿ ಐಗೆ ಹೋಗುತ್ತೆ. ಅಂದರೆ ರಿಕವರ್ ದುಡ್ಡು ಕೇಳೋಕ್ಕೆ, ಅಂದರೆ ಲೋನ್ ತೊಗೊಳೋಕ್ಕೆ. ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ರೇಟ್, ಆರ್ ಬಿ ಐಗೆ ಲೋನ್ ರಿಕ್ವೈರ್ ಇರುತ್ತೆ, ಆದರೆ ಆರ್ ಬಿ ಐ ಯಾವುದೇ ರೀತಿಯ ಸೆಕ್ಯೂರಿಟೀಸ್ ಇರಲ್ಲ ಪ್ಲೆಡ್ಜ್ ಮಾಡೋದಕ್ಕೆ ಕಮರ್ಷಿಯಲ್ ಬ್ಯಾಂಕ್ಗೆ. ಸೊ ಆದರೂ ಕೂಡ ಕಮರ್ಷಿಯಲ್ ಬ್ಯಾಂಕು ಆರ್ ಬಿ ಐಗೆ ಲೋನ್ ಕೊಡುತ್ತೆ ಅಟ್ ಸಮ್ ಆಫ್ ರೇಟ್ ಆಫ್ ಇಂಟ್ರೆಸ್ಟಿಂದ. ಆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ನೇ ನಾವು ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ರೇಟ್ ಅಂತ ಕರಿತೀವಿ. ಆರ್ ಬಿ ಐ ಹ್ಯಾವ್ ರಿಕ್ವೈರ್ ಲೋನ್ ಬಟ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಸೆಕ್ಯೂರಿಟಿ ಟು ಪ್ಲೆಡ್ಜ್ ಬಟ್ ಆಲ್ಸೋ ಬ್ಯಾಂಕ್ಸ್ ಗಿವ್ಸ್ ಎ ಲೋನ್ ಟು ಆರ್ ಬಿ ಐ ಅಟ್ ಸಮ್ ಆಫ್ ಇಂಟ್ರೆಸ್ಟ್. ಆನ್ ದಟ್ ಇಂಟ್ರೆಸ್ಟ್ ವಿ ಕಾಲ್ಡ್ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ರೇಟ್. ನೆಕ್ಸ್ಟ್, ಮತ್ತು ಏನು ರೇಟ್ಸ್ ಇದೆ ಅದು ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಇಲ್ಲೊಂದು ಸ್ಲೈಡ್ ಕೊಟ್ಟಿದ್ದೀನಿ ನೋಡಿ. ರೆಪೋ ರೇಟು 6.4% ಇದೆ, ರಿವರ್ಸ್ ರೆಪೋ ರೇಟು 3.35% ಇದೆ, ಬ್ಯಾಂಕ್ ರೇಟು 5.5% ಇದೆ, ಅದೇ ರೀತಿ ಕ್ಯಾಶ್ ರಿಸರ್ವ್ ರೇಷಿಯೋ 4.5% ಇದೆ, ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ 6.5% ಇದೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ 6.75% ಇದೆ, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ರೇಟ್
6.25%. ರೀಸೆಂಟಾಗಿ ಈ ಒಂದು ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ರೇಟ್ನ RBI ತಂದಿದೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.